ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕೆಲವೊಬ್ಬರ ಪಾಲಿಗೆ ಮಾತೆ ಬಂಡವಾಳ ಆದ್ರೆ ಇನ್ನು ಕೆಲವೊಬ್ಬರ ಪಾಲಿಗೆ ಮಾತೆ ಮೃತ್ಯು ಆಗಿದ್ದಿದೆ. ಮಾತಿಗೆ ಜಗತ್ತನ್ನೇ ಗೆದ್ದವರಿದ್ದಾರೆ, ಅದೇ ಮಾತಿಂದ ಎಲ್ಲವನ್ನ ಕಳ್ಕೊಂಡವರು ಇದ್ದಾರೆ. ಆದ್ರೆ ಒಮ್ಮೊಮ್ಮೆ ಮೌನವಾಗಿರೋದು ಮಾತಿಗಿಂತ ಶ್ರೇಷ್ಠ. ಅದಕ್ಕೆ ಅಲ್ವಾ ಹೇಳೋದು, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಜೀವನದಲ್ಲಿ ಸಕ್ಸಸ್ ಕಾಣಬೇಕು ಅಂದ್ರೆ ನಾವು ಅಂದ್ಕೊಂಡಿದ್ದನ್ನ ಮಾಡಬೇಕು ಅಂತಂದ್ರೆ ಒಂದಿಷ್ಟು ಕನಸುಗಳಿರಬೇಕು. ಆ ಕನಸುಗಳನ್ನ ನನಸು ಮಾಡಿಕೊಳ್ಳೋ ತಾಕತ್ತು ಇರಬೇಕು. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದೀವಿ ಅಂದ್ರೆ, ಮಾತನ್ನೇ ಅಸ್ತ್ರ ಮಾಡಿಕೊಂಡು ಮಾತಿನ ಮೂಲಕವೇ ಕರುನಾಡನ್ನ ಗೆದ್ದವರು ನಟಿ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಅನ್ನೋ ಹೆಸರು ಇವತ್ತು ಇಡೀ ಕರ್ನಾಟಕಕ್ಕೆ ಚಿರಪರಿಚಿತ. ರಕ್ಷಿತಾ ಎಲ್ಲೇ ಹೋದ್ರು ಇಡೀ ಕರ್ನಾಟಕದ ಜನ ಗುರುತಿಸ್ತಾರೆ. ಹುಟ್ಟಿದ್ದು ಇಲ್ಲಿ ಅಲ್ಲ, ಬೆಳೆದಿದ್ದು ಇಲ್ಲಿ ಅಲ್ಲ, ಕೊನೆಗೆ ಕನ್ನಡವನ್ನು ಕೂಡ ಸರಿಯಾಗಿ ಮಾತನಾಡೋದಿಕ್ಕೆ ಬರೋದಿಲ್ಲ. ಆದ್ರೂ ಕೂಡ ಬದುಕು ಕಟ್ಕೊಂಡಿದ್ದು ಕರುನಾಡಲ್ಲಿ. ಇಲ್ಲೇ ಹುಟ್ಟಿ ಬೆಳೆದವರಿಗೂ ಸಿಗದಂತಹ ಪ್ರೀತಿ ರಕ್ಷಿತಾಗೆ ಸಿಕ್ಕಿದೆ. ಇಂಥ ಅದೃಷ್ಟ ಎಲ್ರಿಗೂ ಸಿಗಲ್ಲ ಬಿಡಿ, ಅದಕ್ಕೂ ಕೇಳ್ಕೊಂಡು ಬಂದಿರಬೇಕು. ಇಂತಹದ್ದೇ ಲಕ್ಕಿ ಚಾರ್ಮಿಂಗ್ ಗರ್ಲ್ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಇವತ್ತು ಕೋಟಿ ಒಡತಿ. ಜಸ್ಟ್ ಯೂಟ್ಯೂಬ್ ಮೂಲಕವೇ ತಿಂಗಳಿಗೆ ಲಕ್ಷ ಸಂಪಾದನೆ ಮಾಡ್ತಾರೆ. ಇದೆಲ್ಲ ಸಾಧ್ಯ ಆಗಿದ್ದು ಅವರ ಮಾತಿನಿಂದ. ಮಾತೆ ರಕ್ಷಿತಾರನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಆದ್ರೆ ವರ್ತೂರು ವಿಷಯದಲ್ಲಿ ರಕ್ಷಿತಾ ಮಾತೆ ಅವರಿಗೆ ಸ್ವಲ್ಪ ಬೇಸರ ತರಿಸಿದೆ. ರಕ್ಷಿತಾ ಬಗ್ಗೆ ವರ್ತೂರು ಸಂತೋಷ್ ಅಸಮಾಧಾನ ಹೊರ ಹಾಕಿದ್ದಾರೆ. ರಕ್ಷಿತಾ ಅವರ ಮಾತಿನ ವೈಖರಿ ಬಗ್ಗೆ ಎಲ್ಲ ಕಿಡಿಕಾರಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೂ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡಿದ್ರು. ಬರೀ ಮಾತಿನಿಂದಲೇ ಅವರಿವರ ವಿರುದ್ಧ ತಿರುಗಿ ಬಿದ್ದಿದ್ರು. ಕೊನೆಗೆ ರಕ್ಷಿತಾ ಮಾತಿನ ಮುಂದೆ ಯಾರೂ ನಿಲ್ಲೋದಿಕ್ಕಾಗದ ಪರಿಸ್ಥಿತಿಗೆ ಬಂದು ನಿಂತಿದ್ರು. ಇದೇ ರಕ್ಷಿತಾ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ಕೆಲವೊಂದಿಷ್ಟು ಮಾತಿನಿಂದಲೇ ಎಲ್ಲರ ಅಸಮಾಧಾನಕ್ಕೆ ಕಾರಣ ಆಗಿದ್ರು. ಅದರಲ್ಲಿ ಮೊದಲನೆಯದ್ದು ಕರಿಬಸಪ್ಪ ಅವರ ಹೆಸರನ್ನ ಕರೆದ ರೀತಿಗೆ. ಕರಿಬಸಪ್ಪ ಅನ್ನೋರ ಹೆಸರು ಹೇಳುವ ಬದಲು ಕರಿಬೇ ಸೊಪ್ಪು ಅಂದಿದ್ರು. ಇದು ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಟ್ರೋಲ್ ಆಗೋದರ ಜೊತೆಗೆ ಒಂದಿಷ್ಟು ಮಂದಿ ಅಸಮಾಧಾನವನ್ನು ಹೊರ ಹಾಕಿದ್ರು. ಯಾಕಂದ್ರೆ ಕನ್ನಡ ಮಾತನಾಡೋದಕ್ಕೆ ಸರಿಯಾಗಿ ಬರಲ್ಲ ನಿಜ, ಆದ್ರೆ ಕನ್ನಡದ ವ್ಯಕ್ತಿಗಳ ಹೆಸರನ್ನ ಹೇಳೋದಿಕ್ಕೂ ಬರಲ್ವಾ ಅನ್ನೋ ಅಸಮಾಧಾನ ಶುರುವಾಗಿತ್ತು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿರೋ ಬಹುತೇಕರಿಗೆ ಬೇರೆ ಭಾಷೆ ಬರಲ್ಲ. ಒಡಿಶಾ ಆಗಲಿ, ಬೆಂಗಾಲಿ ಆಗಲಿ, ಹಿಂದಿಯೇ ಆಗಲಿ, ಇದ್ಯಾವುದು ತುಂಬಾ ಜನರಿಗೆ ಬರಲ್ಲ. ಆದ್ರೆ ಈ ಭಾಷೆಯಲ್ಲಿರೋ ವ್ಯಕ್ತಿಗಳ ಹೆಸರನ್ನ ಹೇಳಿದ್ರೆ ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ಭಾಷೆ ಮಾತನಾಡೋದಿಕ್ಕೆ ಬರದೇ ಇರೋದಿಕ್ಕೂ ಹೆಸರು ಹೇಳೋದಕ್ಕೂ ಸಂಬಂಧವೇ ಇಲ್ಲ. ನಮಗೆ ನಿಮಗೆ ಚೀನಿ ಭಾಷೆ ಬರಲ್ಲ, ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಹೆಸರನ್ನ ತುಂಬಾ ಚೆನ್ನಾಗಿ ಉಚ್ಚಾರ ಮಾಡ್ತೀವಿ. ಅಂತಹದ್ರಲ್ಲಿ ರಕ್ಷಿತಾ ಶೆಟ್ಟಿ ಕರಿಬಸಪ್ಪ ಅನ್ನೋ ಹೆಸರು ಹೇಳೋದಕ್ಕೆ ಏನೇನೋ ಹೇಳಿದ್ರು. ಕೊನೆಗೆ ಕರಿಬೇ ಸೊಪ್ಪು ಕೂಡ ಅಂದಿದ್ರು. ಇದು ತುಂಬಾ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಇದರ ಬೆನ್ನಲ್ಲೇ ವರ್ತೂರು ಸಂತೋಷ್ ಹೆಸರು ಹೇಳೋದಕ್ಕೆ ಹೋಗಿ ವರ್ತೂರು ಸಂತೂರ್ ಅಂದಿದ್ರು. ವರ್ತೂರು ಅನ್ನೋ ಹೆಸರು ಹೇಳೋದಿಕ್ಕೆ ಬರುತ್ತೆ, ಸಂತೋಷ್ ಅನ್ನೋದಕ್ಕೆ ಬರಲ್ವಾ ಅಂತ ತುಂಬಾ ಜನ ಮತ್ತದೇ ಅಸಮಾಧಾನ ಹೊರ ಹಾಕಿದ್ರು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ವರ್ತೂರು ಸಂತೋಷ್ ತಾವು ರನ್ನರ್ ಆದವರಿಗೆ 2 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅದರಂತೆ ರಕ್ಷಿತಾಗೆ ಫೋನ್ ಮಾಡಿ ತಮ್ಮ ಮನೆಗೆ ಬರುವಂತೆ ಆಹ್ವಾನ ಕೂಡ ಕೊಟ್ಟಿದ್ರು. ರಕ್ಷಿತಾ ಶೆಟ್ಟಿ ಬೆಂಗಳೂರಿಗೆ ಬಂದಾಗ ರಕ್ಷಿತಾಗೆ ಬರುವಂತೆ ಹೇಳಿದ್ರು. ಆದ್ರೆ ರಕ್ಷಿತಾ ಮಾತ್ರ ವರ್ತೂರು ಮನೆ ಕಡೆ ಮುಖ ಹಾಕಿರ್ಲಿಲ್ಲ. ಇದರಿಂದ ಕಾದು ನೋಡಿ ವರ್ತೂರು ತಾವೇ ರಕ್ಷಿತಾ ಮನೆಗೆ ಹುಡ್ಕೊಂಡು ಹೋಗಿದ್ದಾರೆ. ರಕ್ಷಿತಾ ಇದ್ದಲ್ಲಿಗೆ ಹೋಗಿ ಹಣ ಕೊಟ್ಟು ಬಂದಿದ್ದಾರೆ. ರಕ್ಷಿತಾ ಏನ್ ಮಾಡ್ತಾರೋ ಗೊತ್ತಾಗಲ್ಲ. ಅವಳೇನು ಚಿಕ್ಕ ಹುಡುಗಿಯಲ್ಲ, ಮೆಚೂರ್ ಆಗಿದ್ದಾಳೆ. ನಾನ್ ಹೇಳಿದ್ದು ಅವಳಿಗೆ ಗೊತ್ತಾಗಲ್ಲ, ಅವಳು ಹೇಳಿದ್ದು ನನಗ್ ಗೊತ್ತಾಗಲ್ಲ, ಏನೇನೋ ಮಾತನಾಡ್ತಾಳೆ. ಅವಳು ಇನ್ನು ನಮ್ಮ ಮನೆಗೆ ಬಂದಿರ್ಲಿಲ್ಲ, ಅದಕ್ಕಾಗಿ ದುಡ್ಡು ಕೊಟ್ಟಿರ್ಲಿಲ್ಲ. ಬೆಂಗಳೂರಿಗೆ ಬಂದಾಗ ಮನೆಗೆ ಕರೆದಿದ್ದೆ. ಅವಳಿಗೆ ನಾನ್ ಹೇಳಿದ್ದು ಅರ್ಥ ಆಗುತ್ತೋ ಇಲ್ವೋ ಗೊತ್ತಾಗಲ್ಲ, ಏನೇನೋ ಮಾತನಾಡ್ತಾಳೆ. ಅದಕ್ಕಾಗಿ ನಾನು ನನ್ನ ಮಾತು ಈಡೇರಿಸಲು ಅವಳು ಇದ್ದಲ್ಲೇ ಹೋಗಿ ಹಣ ಕೊಟ್ಟು ಬಂದಿದ್ದೀನಿ ಅಂದಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.